ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ತುಂಬ ದಿವಸಗಳ ನಂತರ ನಾನು ಬ್ಲಾಗ್ ಮಾಡ್ತಾಯಿದ್ದೀನಿ. ವಿ ಆರ್ ಹೆಡಿಂಗ್ ಟು ಮದ್ದೂರಲ್ಲಿ ಹೊಳೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರಿ. ಸೊ ಆ್ಯಸ್ ಆಫ್ ನೌ ವಿ ಆರ್ ಸಮ್ವೇರ್ ನಿಯರ್ ನೆಲಮಂಗಲ. ಸೊ ನನ್ನ ಹಸ್ಬೆಂಡ್ ಜೋಳ ತರೋಕ್ಕೋಸ್ಕರ ಹೋಗಿದ್ದಾರೆ. ಸೊ ಲೆಟ್ಸ್ ಗೋ ಟು ಮದ್ದೂರ್. We are in nice road. ಜೋಳ ತಿನ್ಬಿಟ್ಟು ಆಮೇಲೆ ಕಂಟಿನ್ಯೂ ಮಾಡ್ತೀನಿ ವ್ಲಾಗ್ನ. ಮೊದಲಿಗೆ ನಾವು ಮದ್ದೂರಲ್ಲಿರೋ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು. ಬಟ್ ಆನ್ ದ ವೇ ಹಾಗೆ ಕೃಷ್ಣನ ದೇವಸ್ಥಾನ ಇದೆ ಇಲ್ಲಿ, ಅಂಬೆಗಾಲ್ ಕೃಷ್ಣನ ದೇವಸ್ಥಾನ. ಸೊ ಅಲ್ಲಿ ದರ್ಶನ ಮುಗಿಸಿ ಆಲ್ಮೋಸ್ಟ್ 1 ಮಿನಿಟ್ ಅಂತ ಏನೋ ತೋರಿಸ್ತಿದೆ. ಇಲ್ಲಿಂದ ಒಂದು ಗೋಪುರ ಕಾಣಿಸ್ತಾ ಇದೆ, ಅಲ್ಲಿ ಜಸ್ಟ್ ಶೋ ಯು. ಅಲ್ಲಿಗೆ ಹೋಗಿ ಅದರ ನೆಕ್ಸ್ಟ್ ವಿಲ್ ಗೋ ಟು ಆಂಜನೇಯ ಸ್ವಾಮಿ ಟೆಂಪಲ್. ಇವಾಗ ಆಲ್ಮೋಸ್ಟ್ 5 o'clockಗೆ 5 minutes ಇದೆ. ಸೊ ನನಗೆ ಒಂಥರ ದಾಹ ತುಂಬ ಇವತ್ತು ಡಿಹೈಡ್ರೇಟಾಗಿ ಫೀಲ್ ಆಗ್ತಾಯಿತ್ತು. ಸೊ ವಿ ಹ್ಯಾವ್ ಸ್ಟಾಪ್ಡ್ ಹಿಯರ್ ಟು ಡ್ರಿಂಕ್ ಕಬ್ಬಿನ ಹಾಲು ಬಿಟ್ಟು ದೇವಸ್ಥಾನಕ್ಕೆ ಹೋಗೋದು. ಅಲ್ಲಿ ಶೋ ಯು ದ ಗೋಪುರ. ಅಲ್ಲಿ ಅಲ್ಲಿ ದಟ್ಸ್ ದ ಗೋಪುರ. ಸೊ ನಾವು ಅಲ್ಲಿಗೆ ಹೋಗಬೇಕು. ಇಟ್ಸ್ ಆಲ್ಮೋಸ್ಟ್ 1 minute ಅವೇ ಅಷ್ಟೆ. ಸುಮಾರು ದಿವಸಗಳಿಂದ ನನ್ನ ಕೈಯಲ್ಲಿ ವ್ಲಾಗ್ ಮಾಡೋಕ್ಕೆ ಆಗಿಲ್ಲ. ಈ ಸತಿ ಯಾವುದೇ ಹಬ್ಬದ ವ್ಲಾಗ್ ಆಗಿರ್ಬೋದು, ಕೆಲವೊಂದು ಫುಟೇಜಸ್ ನನ್ನ ಹಸ್ಬೆಂಡ್ ರೆಕಾರ್ಡ್ ಮಾಡಿದ್ದಾರೆ. ಸಾಧ್ಯವಾದರೆ ಅದನ್ನ ಎಡಿಟ್ ಮಾಡಿ ಹಾಕ್ತೀನಿ. ತುಂಬ ಲೇಟ್ ಆಯಿತು ಅಂತ ನಾನು ಹಾಕೋಕ್ಕೆ ಹೋಗಿಲ್ಲ. ಬಟ್ ಐ ಹ್ಯಾವ್ ಫ್ಯೂ ಫುಟೇಜಸ್. ವರಮಹಾಲಕ್ಷ್ಮಿಗಂತೂ ಏನೇನೂ ನಾನು ವ್ಲಾಗ್ ಮಾಡ್ಕೊಂಡಿಲ್ಲ. ಗಣೇಶ ಹಬ್ಬಕ್ಕೆ ಸ್ವಲ್ಪ ಓಕೆ ಅಂತ ನನ್ನ ಹಸ್ಬೆಂಡ್ ಎಲ್ಲ ಫುಟೇಜಸ್ನ ರೆಕಾರ್ಡ್ ಮಾಡಿದರು. ಸೊ ಸಾಧ್ಯವಾದರೆ ಅದೊಂದು ಸ್ಮಾಲ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕಂತ ಇದ್ದೀನಿ. ಸೊ ಇನ್ಕನ್ಸಿಸ್ಟೆಂಟ್ ಆಗಿದೆ ವ್ಲಾಗ್ ಮಾಡೋದ್ರಲ್ಲಿ. ಆ್ಯಂಡ್ ಇವಾಗ ನನಗೆ ಕ್ಯಾಮ್ರಾ ತೆಗ್ದು ಮಾತಾಡ್ಬೇಕಾದ್ರೆ ಐ ಆಮ್ ಫೀಲಿಂಗ್ ಸೋ ನ್ಯೂ. ಎಸಿಟೇಷನ್ ಇದೆ ಮಾತಾಡ್ಬೇಕಾದ್ರೆ. ನಂದು ಕಬ್ಬಿನ ಹಾಲು ಬಂದು ಕುಡ್ಬಿಡ. ಸ್ವಲ್ಪ ಅದಕ್ಕೆ ಹಾಕೊಂಡು ಬಿಟ್ಕೊಡು. ಅಲ್ಲಪ್ಪ, ಫುಲ್ ಇದೆ ಅದಕ್ಕೆ. ಜಿಂಜರ್ ಹಾಕಿದಾರಾ? ಇದರಲ್ಲಿ ಜಿಂಜರ್ ಹಾಕಿದಾರಾ? ಜಿಂಜರ್ ಆಮೇಲೆ ನಿಂಬೆ ಹೋಗಬಹುದು. ಶ್ರೀ ಅಪ್ರಮೇಯ ಸ್ವಾಮಿ ಅಂತ ಹಾಕಿದ್ದಾರೆ. ಬ್ರಾಕೆಟಲ್ಲಿ ಅಂಬೆಗಾಲ್ ಕೃಷ್ಣ. ಲೈಟೆಲ್ಲ ಹಾಕಿದ್ದಾರೆ. ಕೃಷ್ಣಂಗೆ ಅಪ್ರಮೇಯ ಅಂತಲೂ ಹೇಳ್ತಾರಾ? ಚೆನ್ನಾಗಿದೆ ಅಲ್ಲ ಜಾಗ ಇಲ್ಲಿ. ಐ ಥಿಂಕ್ ವಿ ಶುಡ್ ಪಾರ್ಕ್ ಹಿಯರ್ ಓನ್ಲಿ ಸಮ್ವೇರ್. ವಿ ಕಾಂಟ್ ಗೋ ಎನಿ ಫರ್ದರ್. ಮನೆ ಅಂಗಡಿ ಝೂಮ್ ಮಾಡಿದ್ದು. ಹೌದಾ? ₹150. எல்லாமே 150. வேலை இருக்குது. ಸೊ ದೇವ್ರ ದರ್ಶನ ಮುಗಿಸ್ಬಿಟ್ಟು ಬಂದಿದ್ದೀರಿ. ಇವಾಗ ನೆಕ್ಸ್ಟು
ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೊರಡಬೇಕು. ಇಲ್ಲಿ ಏನು ಹೇಳೋದು, 3 ದೇವರುಗಳಿದಾರಲ್ಲ, ಮೇಯ್ನಾಗಿ 3 ದೇವರುಗಳಿದೆ. ಮೊದಲನೇದಾಗಿ ಮೂಲ ದೇವರು, ಅಲ್ಲಿ ಅಂದರೆ ಡಿಫ್ರೆಂಟ್ ಚಿಟ್ಟಿಗಳು ಕೊಡ್ತಾರೆ ನೀವು ಅರ್ಚನೆ ಮಾಡಿಸ್ಬೇಕಂದ್ರೆ. ಮೂಲ ದೇವರು, ಆಮೇಲೆ ಅಮ್ಮನವರು, ಅದ್ರ ನೆಕ್ಸ್ಟ್ ಅಂಬೆಗಾಲ್ ಕೃಷ್ಣನ್ ನೋಡ್ಬೋದು. ಸೊ ನೋಡಿ ಮುಗಿಸಿ ಹೊರಡ್ತಾ ಇದ್ದೀರಿ. ಕೊನೆಯದಾಗ ಒಂದ್ಸತಿ ದೇವಸ್ಥಾನನ ತೋರಿಸ್ತೀನಿ ರೀ. ತುಂಬ ಚೆನ್ನಾಗಿತ್ತು, ಪೀಸ್ಫುಲ್ ಆಗಿತ್ತು. ಆಮೇಲೆ ದೇವಸ್ಥಾನದ ಪಕ್ಕದಲ್ಲೇ ಇಲ್ಲೊಂದು ಕುಟ್ಟಿ ಪೆಟ್ಟಿ ಅಂಗಡಿ ಇದೆ, ಸೋ ಕ್ಯೂಟ್ ಆಗಿದೆ ಅದು, ಸಾಕಾಗಿದೆಲ್ಲ. ಸೊ ಪಾರ್ಕಿಂಗ್ ಚಾರ್ಜಸ್ 10 ರೂಪೀಸ್ ಇಲ್ಲಿ. ನೆಕ್ಸ್ಟ್ ಇವಾಗ ಆನ್ ದ ವೇ ಎಲ್ಲಾದರೂ ಕುದುರೆ ಸಿಕ್ಕಿದ್ರೆ ನೋಡಬೇಕು. ಸೊ ನಮ್ಮ ಮುದ್ದು ಪುಟಾಣಿ ಮನೇಲಿರೋಳಿಗೆ ನಮ್ಮ ಅಕ್ಕನ ಮಗಳಿಗೋಸ್ಕರ ಒಂದು ಸ್ಮಾಲ್ ಟಾಯ್ ತೊಗೊಂಡಿದ್ದೀನಿ. ಅವಳಿಗೆ ಇಷ್ಟ ಆಗುತ್ತೆ ಅನಿಸುತ್ತೆ. ಮನೆಗೆ ಹೋದ್ಮೇಲೆ ಅವಳ ರಿಯಾಕ್ಷನ್ ತೋರಿಸ್ತೀನಿ, ಟಾಯ್ ನೋಡಿಬಿಟ್ಟು ಏನು ಮಾಡ್ತಾಳೆ ಅಂತ. ಕೈಂಡ್ ಆಫ್ ಕ್ಯೂಟ್ ಆಗಿದೆ ಅದು. ಆಮೇಲೆ ಸ್ವಲ್ಪ ಎಕ್ಸ್ಪೆನ್ಸಿವೇ ಅನಿಸುತ್ತೆ, ಬಟ್ ಇಟ್ಸ್ ಓಕೆ, ಎಲ್ಲ ಮರದಿಂದ ಮಾಡಿರ್ತಾರಲ್ವ, ಸೊ ಇಟ್ಸ್ ಫೈನ್. ಸೊ 10 ರೂಪಾಯಿ ಪಾರ್ಕಿಂಗ್, ನಾಟ್ ಬ್ಯಾಡ್, ಪರವಾಗಿಲ್ಲ, ಕೊಡ್ಬೋದು. ನೀಟಾಗಿತ್ತು, ಪಾರ್ಕಿಂಗ್ ಇತ್ತು, ಆಮೇಲೆ ರಶ್ ಇರಲಿಲ್ಲ, ಏನೂ ಇರಲಿಲ್ಲ. ದೊಡ್ಡ ಸಂಡೇ, ಅಷ್ಟು ಜನಗಳು ಯಾರೂ ಬಂದಿರಲಿಲ್ಲ. ಬಟ್ ನನಗೆ ಗೊತ್ತಿರೋ ಪ್ರಕಾರ ಇಟ್ ಇಸ್ ಕ್ವೈಟ್ ಫೇಮಸ್ ಟೆಂಪಲ್, ನಮ್ಮಮ್ಮ ಹೇಳೋ ಪ್ರಕಾರ. ಬಟ್ ಇವತ್ತು ಅಷ್ಟು ಜನ ಇರಲಿಲ್ಲ, ಈವ್ನಿಂಗ್ ಇರೋದ್ರಿಂದನಾ ಓಪನ್ ಆಗಿದೆಯಲ್ಲ. ಓಕೆ, ನಾವು ಜಸ್ಟ್ ಓಪನ್ ಆಗಿದ ತಕ್ಷಣ ಬಂದ್ರಿ. ಇದನ್ನೊಂದು ಲೊಕೇಶನ್ ಹಾಕೋಬೇಕು, ನನ್ನ ಫೋನಲ್ಲೇ ಹಾಕೋಬಿಡು. ಓಕೆ, ಆಲ್ಮೋಸ್ಟ್ ಕತ್ಲಾಗ್ಬಿಟ್ಟಿದೆ. ವಿ ಅರೈವ್ಡ್ ಅಟ್ ಒಳೇನ ಆಂಜನೇಯ ಸ್ವಾಮಿ ದೇವಸ್ಥಾನ. ಸೊ ರೂಟ್ ಸ್ವಲ್ಪ ಓಕೆ ಇದೆ, ತೋರಿಸ್ತೀನಿ ಬನ್ನಿ ದೇವಸ್ಥಾನ. ಎಲ್ಲಿ ಕಾಣಿಸ್ತಿಲ್ಲ ಅದು. ಓಕೆ, ಶ್ರೀ ಒಳ್ಳೆಯ ಆಂಜನೇಯ ಸ್ವಾಮಿ ದೇವಸ್ಥಾನ. ಫುಲ್ ಲೈಟ್ ಹಾಕಿದ್ದಾರೆ. ಇಲ್ಲಿ ನೋಡು ಎಷ್ಟೊಂದು ಹಸುಗಳು, ಕ್ಯೂಟ್ ಆಗಿದಾವಲ್ಲ, ಸೀಮೆ ಹಸುಗಳು ಅನ್ಕೋತೀನಿ. ಅದು ಒಳ್ಳೆ ಇರಬೇಕು ಕುಮಾರ, ಅಲ್ಲಿ ಕೆಳಗಡೆ. ಬಹುಶಃ ಇಲ್ಲೇ ಹೊಳೆ ಇತ್ತು ಅಂತ ಕಾಣುತ್ತೆ, ಅಷ್ಟು ಕ್ಲಿಯರಾಗಿ ಗೊತ್ತಾಗ್ತಾ ಇಲ್ಲ. ಇವಾಗ ಗಿಡ ಎಲ್ಲ ಬೆಳೆದುಬಿಟ್ಟಿದೆ, ನೀರಿಲ್ಲ ಅನ್ಕೋತೀನಿ. ಸೊ ಇದು ಆಂಜನೇಯನ ಸ್ವಾಮಿ ದೇವಸ್ಥಾನ. ಅಲ್ಲಿ ಶ್ರೀನಿವಾಸನ್ ದೇವಸ್ಥಾನ ಇದೆ. ಸೊ 2 ದೇವರು ದರ್ಶನ ಮುಗಿಸ್ಬಿಟ್ಟು ಸಿಗ್ತೀನಿ. ಬಾಯ್ಲಿ. ಸೊ ಇಲ್ಲಿಗೆ ನಾ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಸೊ ನೀವು ಟೈಮ್ ಆದಾಗ ಖಂಡಿತವಾಗ್ಲೂ ಬಂದು ನೋಡಿ ಒಳ್ಳೆ ಆಂಜನೇಯ ಸ್ವಾಮಿ ದೇವಸ್ಥಾನ. ಸ್ವಲ್ಪ ಬೆಳಕಿರುವಾಗ ಬಂದರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್ ಹೇಳ್ಬಿಡು. ಬಾಯ್. ಪೀಸ್ಫುಲ್ ಪ್ಲೇಸ್, ಚೆನ್ನಾಗಿ ಬಂದ್ಬಿಟ್ಟು ಎಂಜಾಯ್ ಮಾಡಿ. ಎಸ್, ಬಾಯ್. ಏನಿಲ್ಲ